ಎಸ್, 2025 ಎನ್ನುವಂತಹ ಹೊಸ ವರ್ಷ ನಮ್ಮ ಮುಂದೆ ಬಂದಿದೆ. ಒಮ್ಮೆ ಆಲೋಚಿಸಿ ನೋಡಿ, 2023 ಡಿಸೆಂಬರ್ 31ರಂದು ರಾತ್ರಿ ಬರುವ ವರ್ಷ ಅಥವಾ 2024ರಲ್ಲಿ ಮಾಡಿ ಮುಗಿಸಬೇಕೆಂದು ಕನಸುಗೊಂಡ ನೂರಾರು ಆಸೆಗಳಿವೆ. ಆದರೆ ಆ ನೂರಾರು ಆಸೆಗಳಲ್ಲಿ ಒಂದನ್ನು ಕೂಡ ಪೂರ್ತಿ ಮಾಡಲು ಕೆಲವರಿಗೆ ಸಾಧಿಸಲಿಲ್ಲ ಎಂದು ಹೇಳಿದರೆ ಆ ಮಾತು ಸುಳ್ಳಾಗಲ್ಲ. ಕೇವಲ 2 ಮಹಾಮಾಂತ್ರಿಕ ಶಕ್ತಿಯನ್ನು ಜೀವನದಲ್ಲಿ ಅಳವಡಿಸಿದರೆ ನೂರಲ್ಲ ಸಾವಿರಾರು ಆಸೆಗಳನ್ನು ಸಿಂಪಲ್ ಆಗಿ ಪೂರ್ತಿ ಮಾಡಬಹುದು. ವಿಶ್ವವಿಖ್ಯಾತ ಆಟಗಾರರು, ಬರಹಗಾರರು ಎನ್ನುವಂತಹ ಎಲ್ಲಾ ವಿಖ್ಯಾತರು ಇದನ್ನು ಅವರ ಜೀವನದಲ್ಲಿ ಅಳವಡಿಸಿದ್ದರು. ಮಾಂತ್ರಿಕ ಶಕ್ತಿ ನಂಬರ್ 1 ಸಿನ್ಸಿಯರಿಟಿ ಅಥವಾ ಪ್ರಾಮಾಣಿಕತೆ. ತನ್ನ ತಂದೆಯ ಪಾರ್ಥಿವ ಶರೀರವನ್ನು ಕಣ್ಣೆದುರಲ್ಲಿ ಕಂಡ ವಿರಾಟ್ ಕೊಹ್ಲಿ ಚಿಂತಿಸುತ್ತಾರೆ ಮುಂದೇನು ಜೀವನದಲ್ಲಿ. ಬಳಿಕ ಅವರ ಕೋಚ್ ವಿರಾಟ್ ಕೊಹ್ಲಿಗೆ ಕರೆ ಮಾಡುತ್ತಾ ಹೇಳ್ತಾರೆ, ನೀನು ನಿನ್ನ ಆಟವನ್ನು ಕಂಟಿನ್ಯೂ ಮಾಡಬೇಕು, ಆಟವನ್ನು ಮುಂದುವರಿಸಬೇಕು, ಪ್ರಾಮಾಣಿಕತೆಯಿಂದ ನೀನು ಆಡಬೇಕು. ಏಕೆಂದರೆ ಇದು ನಿನ್ನ ತಂದೆ ಕನಸು ಕಂಡಂತಹ ಒಂದು ಲೋಕವಾಗಿದೆ. ಈ ದೇಶಕ್ಕೋಸ್ಕರ, ತಂದೆಗೋಸ್ಕರ ನೀನು ಪ್ರಾಮಾಣಿಕತೆಯಿಂದ ಆಡಬೇಕು ಅಂತ. ಆದುದರಿಂದಲೇ ಇಂದು ಭಾರತೀಯರಿಗೆ ಕೊಹ್ಲಿಯ ಮುಖಾಂತರ ಕೀರ್ತಿಯನ್ನು ಪಡೆಯಲು ಸಾಧಿಸಿದರು. ಮಾಂತ್ರಿಕ ಶಕ್ತಿ ನಂಬರ್ 2 ಕನ್ಸಿಸ್ಟೆನ್ಸಿ ಅಥವಾ ಏಕರೂಪತೆ. ಎಂದು ಹೇಳಿದರೆ ನೂರಾರು ಕನಸುಗಳನ್ನು ಮುಂದಿಟ್ಟು ಜೀವಿಸುವುದಕ್ಕಿಂತಲೂ ಒಂದು ಕನಸನ್ನು ಮುಂದಿಟ್ಟು ಅದನ್ನು ನಡೆಸಾಗಿಸಲು ಅದರ ಮೇಲೆ ಏಕಾಗ್ರತೆ, ಅದರ ಗುರಿ ತಲುಪುವ ತನಕ ದಿಟ್ಟ ಹೋರಾಟತನ, ಅದನ್ನು ಮುಂದುವರಿಸುವುದಾಗಿದೆ ಜೀವನದ ಗೆಲುವಿನ ತಂತ್ರ. ಆದುದರಿಂದ ಈ ಒಂದು ವರ್ಷದಲ್ಲಿ ಈ 2ನ್ನು ಜೀವನದಲ್ಲಿ ಅಳವಡಿಸಿ ಜೀವಿಸಲು ಪ್ರಯತ್ನಿಸಿ. ಖಂಡಿತವಾಗಿಯೂ ಗೆಲುವು ನಿಮ್ಮನ್ನು ಭೇಟಿಯಾಗ್ತದೆ. ಧನ್ಯವಾದ.